ಕರ್ನಾಟಕ ರಾಜಕೀಯ ಕವಲುದಾರಿಯಲ್ಲಿ ಬಂದು ನಿಂತಿದೆ. ನವೆಂಬರ್ ಕ್ರಾಂತಿ ಸಂಭವಿಸುವುದು ಬಹುತೇಕ ನಿಚ್ಚಳವಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ರಾಜಕೀಯ ಜೀವನದ ಸಂಧ್ಯಾ ಕಾಲದಲ್ಲಿದ್ದಾರೆ. ಅವರು ತತ್ವಾದರ್ಶಗಳನ್ನು, ಸಿದ್ಧಾಂತಗಳನ್ನು ಅನುಸರಿಸಿಕೊಂಡು ಹೋಗುವ ವ್ಯಕ್ತಿ ಎಂದ್ರೆ ಅದು ಸತೀಶ್ ಜಾರಕಿಹೊಳಿ ಎಂಬರ್ಥದ ಮಾತುಗಳನ್ನು ಸಿದ್ದರಾಮಯ್ಯ ಅವರ ಪುತ್ರ ಡಾಕ್ಟರ್ ಯತೀಂದ್ರ ಅವರು ಹೇಳಿರುವುದರಿಂದ ಕಾಂಗ್ರೆಸ್ಸಿನ ಅನೇಕ ನಾಯಕರು ಮತ್ತು ರಾಜಕೀಯಾಸಕ್ತರು ನಿರೀಕ್ಷಿಸುತ್ತಿರುವ ನವೆಂಬರ್ ಕ್ರಾಂತಿ ನಡೆಯುವುದರ ಸ್ಪಷ್ಟ ಸೂಚನೆ ಲಭಿಸಿದೆ. ರಾಜ್ಯದಲ್ಲಿ ಗ್ಯಾರಂಟಿ ಭರವಸೆಯ ಮೂಲಕ ಮತ್ತು ಬಿಜೆಪಿಯ 40% ಸರ್ಕಾರದ ವಿರುದ್ಧ ಗೆದ್ದ ಆಕ್ರೋಶದ ಕಾರಣದಿಂದಾಗಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಇಂದು ಗ್ಯಾರಂಟಿಗಳ ಭಾರದಿಂದ ನಲುಗುತ್ತಿದೆ. ಹೈಕಮಾಂಡಿನೆದುರು ಆದ ಒಪ್ಪಂದದ ಪ್ರಕಾರ ಮೊದಲಾರ್ಧ ಅವಧಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾದ್ರೆ ಉತ್ತರಾರ್ಧ ಅವಧಿಗೆ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಎಂದು ಒಪ್ಪಂದವಾಗಿದೆ. ಆದರೆ ಅಂತಹ ಒಪ್ಪಂದ ಆಗಿರಲೇ ಇಲ್ಲ ಎಂದು ಸಿದ್ದರಾಮಯ್ಯ ಬಣ ವಾದಿಸುತ್ತಲೇ ಬಂದಿತ್ತು. ನವೆಂಬರ್ 3ನೇ ವಾರದಲ್ಲಿ ಒಪ್ಪಂದದನ್ವಯ ಅವಧಿ ಮುಗಿಸುವ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಯಲೇಬೇಕಾಗಿದೆ. ಇಂತಹ ಸಂದರ್ಭದಲ್ಲಿ ಡಿಕೆಶಿಗೆ ಮುಖ್ಯಮಂತ್ರಿ ಹುದ್ದೆಯನ್ನು ತಪ್ಪಿಸುವುದು ಹೇಗೆ ಎಂಬ ಚಿಂತನೆ ಮತ್ತು ತಂತ್ರ ನಡೆಯುತ್ತಿದ್ದು, ಡಿಕೆಶಿ ಎಲ್ಲವನ್ನೂ ತಾಳ್ಮೆಯಿಂದ ನೋಡುತ್ತಿದ್ದಾರೆ. ಯಾವುದೇ ವಿವಾದವಾಗುವ ಹೇಳಿಕೆ ನೀಡುತ್ತಿಲ್ಲ. ಹೈಕಮಾಂಡ್ ತನಗೆ ನೀಡಿದ ಭರವಸೆಯಂತೆ ನಡೆದುಕೊಳ್ಳುತ್ತದೆ ಎಂಬ ನಂಬಿಕೆಯಲ್ಲಿದ್ದಾರೆ. ಸಿದ್ದರಾಮಯ್ಯ ಮಾಸ್ ಲೀಡರ್ ಹೌದಾದರೂ ಕಳೆದ ವಿಧಾನಸಭಾ ಚುನಾವಣೆಯ ಕಾಂಗ್ರೆಸ್ ಗೆಲುವಿನ ಓಟದಲ್ಲಿ ಡಿಕೆಶಿಯ ತಂತ್ರಗಳ ಪಾಲು ಇದೆ ಎಂಬ ಅಂಶ ಹೈಕಮಾಂಡ್ಗೆ ಗೊತ್ತಿದೆ. ಲಭ್ಯ ಇರುವ ಮಾಹಿತಿಗಳ ಪ್ರಕಾರ ಏನೇ ಆದರೂ ಮುಖ್ಯಮಂತ್ರಿ ಆಗಲೇಬೇಕು ಎಂದು ಹಠ ತೊಟ್ಟಿರುವ ಡಿಕೆಶಿ ರಾಜ್ಯ ಕಾಂಗ್ರೆಸ್ಸಿನಲ್ಲಿ ಎಷ್ಟೇ ವಿರೋಧ ಇದ್ದರೂ ಮುಖ್ಯಮಂತ್ರಿ ಆಗುವುದು ಖಚಿತ. ತಮ್ಮ ಆಕಾಂಕ್ಷೆಗೆ ದೈವಬಲ ಇರಲಿ ಎಂದು ಅವರು ಟೆಂಪಲ್ ರನ್ ಆರಂಭಿಸಿದ್ದಾರೆ. ಡಿಕೆಶಿ ಅವರಿಗೆ ಅದು ಯಥೇಚ್ಛವಾಗಿದೆ. ಆದ್ರಿಂದ ರಾಹುಲ್ ಗಾಂಧಿ ಅವರು ಡಿಕೆಶಿ ಪರ ನಿಂತರೆ ಆಗ ರಾಜ್ಯದ ಶಾಸಕರ ಸಂಖ್ಯಾಬಲ ಅಲ್ಲಿ ಪರಿಗಣನೆಗೆ ಬರುವುದಿಲ್ಲ. ಮೇಲಾಗಿ ಡಿಕೆಶಿ ಅವರು ಅಧಿಕಾರವನ್ನು ಒದ್ದು ತೆಗೆದುಕೊಳ್ಳುತ್ತೇನೆ ಎಂದು ಬಹಳ ಹಿಂದೆಯೇ ಹೇಳಿರುವುದರಿಂದ ಡಿಕೆಶಿ ತಮಗೆ ಸ್ಥಾನ ಸಿಗದಿದ್ದರೆ ಯಾವ ತಂತ್ರ ರೂಪಿಸುತ್ತಾರೆ ಎಂದು ಹೇಳುವುದು ಕಷ್ಟ. ಈಗಾಗಲೇ ಅವರು ಬಿಜೆಪಿಯ ನಾಯಕರ ಜೊತೆ ಉತ್ತಮ ಸ್ನೇಹಾಚಾರವನ್ನು ಹೊಂದಿದ್ದಾರೆ. RSSನ ಗುಣಗಾನ ಮಾಡಿದ್ದಾರೆ, ಮಠಗಳನ್ನು ಹೊಗಳಿದ್ದಾರೆ, ಸ್ವಾಮಿಗಳ ಎದುರು ಸಂಸ್ಕೃತದಲ್ಲಿ ಶ್ಲೋಕವನ್ನ ಹೇಳಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅವರ ದೇಹ ಭಾಷೆ ಕೂಡ ಬದಲಾಗಿದೆ. ಮಾತಿನಲ್ಲಿ ಹಿಂದಿನ ರೋಷಾವೇಶಗಳಿಲ್ಲ. ಮುಖ್ಯಮಂತ್ರಿಯಾಗಲು ಅನೇಕರು ಅಡ್ಡಿ ಎಂದು ಭಾವಿಸಿದ್ದ ಸ್ವಭಾವವನ್ನು ತಿದ್ದಿಕೊಳ್ಳಲು ಡಿಕೆಶಿ ಪ್ರಯತ್ನ ಮಾಡಿದ್ದಾರೆ ಮತ್ತು ಅದರಲ್ಲಿ ಯಶಸ್ವಿಯೂ ಆಗಿದ್ದಾರೆ. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಅವರು ಪ್ರವಾಸ ಮಾಡುವಾಗ ನಾನು ನಿಮ್ಮಲ್ಲಿ ಬೇರೆಯನ್ನು ಕೇಳುವುದಿಲ್ಲ, ನಿಮ್ಮ ಬೆಂಬಲ ನನಗೆ ಬೇಕು ಎಂದಿದ್ದಾರೆ. ಅಂದರೆ ಅವರು ಪೂರ್ವ ತಯಾರಿಯನ್ನು ಸಾಕಷ್ಟು ಮುಂಚಿತವಾಗಿಯೇ ಮಾಡಿಕೊಂಡಿದ್ದಾರೆ. ಅಂತೂ ನವೆಂಬರ್ ಕೊನೆಯ ವಾರದಲ್ಲಿ, ತಪ್ಪಿದರೆ ಡಿಸೆಂಬರ್ ಮೊದಲ ವಾರದಲ್ಲಿ ಡಿಕೆಶಿ ಕರ್ನಾಟಕದ ಹೊಸ ಮುಖ್ಯಮಂತ್ರಿಯಾಗಲಿದ್ದಾರೆ ಎನ್ನುತ್ತಾರೆ ಸದ್ಯದ ಬೆಳವಣಿಗೆಗಳನ್ನು ಎಚ್ಚರದಿಂದ ಗಮನಿಸುತ್ತಿರುವ ರಾಜಕೀಯ ವಿಶ್ಲೇಷಕರು. ಡಿಕೆಶಿ ಹಿಂದೆ ಹೇಳಿದ ಮಾತು, ಕೆಲಸ ಮಾಡಿದ್ದೇನೆ, ಕೂಲಿ ಕೊಡಿ. ಹೈಕಮಾಂಡ್ ಎದುರು ಈಗ ಕೂಲಿ ಸಂದಾಯ ಮಾಡದೆ ಬೇರೆ ದಾರಿ ಉಳಿದಿಲ್ಲ.